ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಊಟಿ ರೋಡಿಂದ ಬರುವಂತಹ ಒಂದು ಸಬ್ ರಸ್ತೆ. ಸುಮಾರು ಒಂದು 6 ಕಿಲೋಮೀಟ್ರು ಈ ಒಂದು ಲ್ಯಾಂಡ್ಗೆ ಡಿಸ್ಟೆನ್ಸ್ ಇದೆ ಊಟಿ ರೋಡಿಂದ. ಈ ರಸ್ತೆಗೆ ಅಟ್ಯಾಚ್ ಆಗಿ 2 ಎಕರೆ 7 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇವರು ಕಂಪ್ಲೀಟ್ ಫೆನ್ಸ್ ಮಾಡಿದ್ದಾರೆ, ಬೋರ್ವೆಲ್ ಇಲ್ಲ. ಸ್ವಲ್ಪ ತೆಂಗಿನ ಸಸಿಗಳು ಹಾಕಿದ್ದಾರೆ, ಕೊಕೊನಟ್ ಪ್ಲಾಂಟೇಶನ್ ಸ್ವಲ್ಪ ಮಾಡಿದ್ದಾರೆ. ಸುಮಾರು ಒಂದು 20 ಇರಬಹುದು. ಬಟ್ ಪಕ್ಕದ ಲ್ಯಾಂಡಿಂದ ನೀರು ತೊಗೊಂಡು ಇವರು ವ್ಯವಸಾಯ ಮಾಡ್ತಾಯಿದ್ರು. ಬಟ್ ಇವಾಗ ಇವರು ಸೇಲಿಗೆ ಬಿಟ್ಟಿರೋದ್ರಿಂದ ಸೊ ಈಗ ಅವರು ನೀರು ಸ್ಟಾಪ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ ಇದು. ಸುಮಾರು ಒಂದು 300 ಅಡಿ ಬರುತ್ತೆ ರೋಡ್ಗೆ. ಇದು 2 ವಿಲೇಜ್ ಮಧ್ಯ ಇರುವಂತಹ ಒಂದು ಪ್ರಾಪರ್ಟಿ. ಇದು ಮೈಸೂರು ರಿಂಗ್ ರೋಡಿಂದ 35 ಕಿಲೋಮೀಟ್ರ್ ಆಗುತ್ತೆ. 35 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್, ನಿಯರ್ ಬೈ ವಿಲೇಜ್. ಇಲ್ಲಿ ಗೇಟ್ ಹಾಕಿಲ್ಲ, ನೀವು ಗೇಟ್ ಹಾಕೊಬೇಕಾಗುತ್ತೆ. ಸಾಯಿಲು ರೆಡ್ ಸಾಯಿಲ್ ಇದು. ಈ ಅರ್ಧ ಭಾಗ ಖಾಲಿ ಬಿಟ್ಟಿದ್ದಾರೆ, ಇನ್ನು ಅರ್ಧ ಭಾಗ ಜೋಳ ಹಾಕಿದ್ದಾರೆ. ಒಟ್ಟು 2 ಎಕರೆ 7 ಕುಂಟೆ, 2 acres 7 ಗುಂಟಾಸ್ ಜನರಲ್ ಪ್ರಾಪರ್ಟಿ. ನೋಡಿ, ಆ ಮೂಲದಲ್ಲಿ TC ಕೂಡ ಇದೆ. ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತಿದ್ದು, ಕಸ್ಬಾ ಲಿಮಿಟೆಲ್ಲ ಇದೆ. ಇದು 2021ರಲ್ಲಿ ವಿಭಾಗ ಆಗಿದೆ. ಸೊ ಇದು ನಿಮಗೆ ವಿಭಾಗ ಪತ್ರನೂ ಕೂಡ ಸಿಗುತ್ತೆ. ಸೊ ಲೀಗಲಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅದ್ಬಸ್ತ್ ಸರ್ವೆ ಏನು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲೇ ಎಲ್ಲ ಅಳತೆ ಎಲ್ಲ ಮಾಡಿ ಅವರು ಫೆನ್ಸಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಅದ್ಬಸ್ತ್ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಕೂಡ ಜನರಲಾಗಿ ಒಂದು ಸರ್ವೆ ಮಾಡಿಸಿದ್ರೆ ಉತ್ತಮ. ಸೊ ಒಂದು ಜನರಲ್ಲಾಗಿ ಬೇಕಾದ್ರೆ ಒಂದು ಸರ್ವೆ ಮಾಡಿಸೋದು, ಅಟ್ಲಾಸ್ ಟಿಪ್ಪಣಿ ತೊಗೊಂಡು ಒಂದು ಸರ್ವೆ ಮಾಡಿಸ್ಬೋದು. ಟೋಟಲಿ 2 ಎಕರೆ 7 ಕುಂಟೆ, 1 ಎಕರೆಗೆ 50 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಸೊ ರೇಟ್ ಕೇಳಿದ ತಕ್ಷಣ 50 ಲಕ್ಷ ಅಂತ ನಿಮ್ಮ ಮನಸ್ಸಿಗೆ ಬರಬಹುದು. ಬಟ್ ರೈತರು ಹೇಳ್ತಾ ಇರೋದು ಈ ಪ್ರೈಸ್. ಇದು ರಿಂಗ್ ರೋಡಿಂದ 35 ಕಿಲೋಮೀಟ್ರ್ ಆಗುತ್ತೆ. ಊಟಿ ರೋಡಿಂದ ಬಂದರೆ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ. ಸೊ 2-3 ವಿಲೇಜ್ಗೆ ಹತ್ತಿರ ಇದೆ. ಸೊ ಈಸ್ಟ್ ಫೇಸಿಂಗ್ ಇದು, ಫೆನ್ಸ್ ಮಾಡಿದ್ದಾರೆ. ಬೋರ್ವೆಲ್ ಇಲ್ಲ, ಇದು ತಾರ್ ರೋಡ್ಗೆ ಅಟ್ಯಾಚ್ ಆಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.